ಹಾಯ್ ವಿದ್ಯಾರ್ಥಿಗಳು, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ, ಇಲ್ಲಿ ಇವತ್ತು ನಡೆದಂತಹ ಅರ್ಥಶಾಸ್ತ್ರ ಎಕನಾಮಿಕ್ಸ್ ಪ್ರಿಪೇಟರಿ ಪರೀಕ್ಷೆಯ ಸಂಪೂರ್ಣವಾದಂತಹ ಕೀ ಆನ್ಸರ್ಸ್ಗಳು ಕೊಡ್ತಾ ಇದ್ದೇನೆ. ನೋಡಿ, ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮೂಲಕ್ಕೆ ಫೀನ ಮಧ್ಯವಾಗಿರುತ್ತದೆ. ಎರಡನೇದು Q = F ಓಪನ್ ಬ್ರಾಕೆಟ್ L ಆ್ಯಂಡ್ K ಕ್ಲೋಸ್ ಬ್ರಾಕೆಟ್ ಆ್ಯಂಡ್ ನೆಕ್ಸ್ಟ್ ಮೂರನೇದು 800 ಆಗ್ತದೆ. ನಾಲ್ಕನೇದು 1935 ಆ್ಯಂಡ್ 510 ಮತ್ತು 1. ನೆಕ್ಸ್ಟ್ ಖಾಲಿ ಬಿಟ್ಟ ಸ್ಥಳಗಳು ಭರ್ತಿ ಮಾಡಿ ಅಂತ ಇದೆ. ಫಸ್ಟ್ ಕ್ವಶನ್ಗೆ ಸರಿಯಾದ ಆನ್ಸರ್ ಆಯ್ಕೆ. ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅಡ್ಡ ಸಾಲು ಸಂಕಲನ. ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕುಟುಂಬಗಳು. 9ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮೌಲ್ಯವರ್ಧನೆ. 10ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಲೋಪಗಳು. ನೆಕ್ಸ್ಟ್ ಹೊಂದಿಸಿ ಬರೆಯಿರಿ. ಸರಿಯಾದ ಉತ್ತರ ಯಾವುದು ಅಂದರೆ ಫಸ್ಟ್ ಬೇಡಿಕೆ ರೇಖೆ ಕೆಳಮುಖ ಇಳಿಜಾರು, ಸಾಮಾನ್ಯ ಲಾಭ ಶೂನ್ಯ ಲಾಭ, ಶ್ರಮ ಕೂಲಿ, ಕಚ್ಚಾ ಸರಕು ಮಧ್ಯಂತರ ಸರಕು ಆ್ಯಂಡ್ ನಿರ್ವಹಣಾ ಹೊಂದಾಣಿಕೆ ಡರ್ಟಿ ಹೊಂದಾಣಿಕೆ. ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಉತ್ಪಾದನೆ ಅರ್ಥ ಏನಪ್ಪ ಅಂದರೆ ಲಭ್ಯವಿರುವಂತಹ ಸಂಪನ್ಮೂಲಗಳನ್ನು ಬಳಸಿಕೊಂಡು ಸರಕು ಮತ್ತು ಸೇವೆಗಳನ್ನು ಸಿದ್ಧಪಡಿಸುವ ಪ್ರಕ್ರಿಯೆಯನ್ನು ಉತ್ಪಾದನೆ ಎನ್ನುತ್ತಾರೆ. ತಂತ್ರಜ್ಞಾನದ ಪ್ರಗತಿಯಿಂದ ಪೂರೈಕೆ ರೇಖೆಯು ಬಲಕ್ಕೆ ಪಲ್ಲಟಗೊಳ್ಳುತ್ತದೆ. ಆಡಮ್ ಸ್ಮಿತರ ಕೃತಿ ಆನ್ ಇಕ್ವೈರಿ ಇಂಟು ದಿ ನೇಚರ್ ಆ್ಯಂಡ್ ಕಾಸಸ್ ಆಫ್ ದಿ ವೆಲ್ತ್ ಆಫ್ ನೇಷನ್ಸ್ ಅಂತ ಹೇಳ್ಬೋದು. ನೆಕ್ಸ್ಟು ಡಿಜಿಟಲ್ ಪಾವತಿ ಉದಾಹರಣೆ ಬೇಕಾದ ಬರಿಬೋದು. ಗೂಗಲ್ ಪೇ, ಫೋನ್ಪೇ, UPI ಮೂರಲ್ಲಿ ಯಾವ್ದು ಬೇಕಾದ್ರೂ ಬರಿಬೋದು. GST ಅಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್, ಸರಕು ಮತ್ತು ಸೇವೆಗಳ ತೆರಿಗೆ ಅಂತ ಹೇಳ್ಬೋದು. ನೆಕ್ಸ್ಟ್ ಭಾಗ ಬಿದಲ್ಲಿ 2 ಅಂಕದ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ. ಇಲ್ಲಿ ಸೂಕ್ಷ್ಮ ಅರ್ಥ ಮತ್ತು ಸಮಗ್ರ ಅರ್ಥಶಾಸ್ತ್ರ ನಡುವಿನ ವ್ಯತ್ಯಾಸ. ಸೂಕ್ಷ್ಮ ಅರ್ಥಶಾಸ್ತ್ರ ಇದು ವೈಯಕ್ತಿಕ ಆರ್ಥಿಕ ಘಟಕಗಳ ನಡವಳಿಕೆಯನ್ನು ಅಧ್ಯಯನ ಮಾಡ್ತದೆ. ಇದು ಒಟ್ಟಾರೆ ಆರ್ಥಿಕತೆಯ ಕಾರ್ಯನಿರ್ವಹಣೆ ಅಧ್ಯಯನ ಮಾಡ್ತದೆ. ಓಕೆ, ಇಷ್ಟು. ನೆಕ್ಸ್ಟ್ ಕೆಳದರ್ಜೆ ಸರಕು ಅಂದರೆ ಅನುಭೋಗಿಯ ಆದಾಯ ಹೆಚ್ಚಾದಂತೆ, ಕೆಳದರ್ಜೆಯ ಸರಕು ಅನುಭೋಗಿಯ ಒಂದು ಆದಾಯ ಹೆಚ್ಚಾದಂತೆ ಯಾವ ಸರಕಿನ ಬೇಡಿಕೆ ಕಡಿಮೆ ಆಗುತ್ತದೆಯೋ ಆ ಕೆಳದರ್ಜೆಯ ಸರಕುಗಳು. ಉದಾಹರಣೆ ರಾಗಿ, ನವಣೆ, ಸಜ್ಜೆ, ಅರ್ಕ ಇತ್ಯಾದಿ. ಅಂದರೆ ಅನುಭೋಗಿಯ ಆದಾಯ ಹೆಚ್ಚಾದಂತೆ ಯಾವ ಒಂದು ಸರಕಿನ ಬೇಡಿಕೆ ಕಡಿಮೆ ಆಗ್ತದೆ ಅದಕ್ಕೆ ನಾವು ಕೆಳದರ್ಜೆಯ ಸರಕು ಅಂತ ಹೇಳ್ತೇವೆ. ನೆಕ್ಸ್ಟ್ 19ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏರಿಕೆ ಪ್ರತಿಫಲಗಳು, ಸ್ಥಿರ ಪ್ರತಿಫಲಗಳು, ಇಳಿಕೆ ಪ್ರತಿಫಲಗಳು 3 ಇದ್ದಾವೆ, 3 ಬರೆದ್ರೆ ಆಯಿತು. 20ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಒಂದು ವಸ್ತುವನ್ನು ಪಡೆಯಲು ಅಥವಾ ಒಂದು ಆಯ್ಕೆಯನ್ನು ಆರಿಸಿಕೊಳ್ಳಲು ಬಿಟ್ಟುಕೊಟ್ಟ ಮುಂದಿನ ಅತ್ಯುತ್ತಮ ಪರ್ಯಾಯದ ಮೌಲ್ಯವನ್ನೇ ಸದಾವಕಾಶ ವೆಚ್ಚ ಎಂದು ಕರಿತೇವೆ. ಅಂದರೆ ಒಂದು ವಸ್ತುವನ್ನು ಪಡೀಲಿಕ್ಕೆ ನಾವು ಇನ್ನೊಂದು ಆಯ್ಕೆಯನ್ನು ಆರಿಸಿಕೊಳ್ತೀವಲ್ವ, ಬಿಟ್ಟುಕೊಟ್ಟು ಮುಂದಿನ ಅತ್ಯುತ್ತಮ ಪರ್ಯಾಯ ಮೌಲ್ಯವನ್ನು ಸದಾವಕಾಶ ವೆಚ್ಚ ಅಂತ ಹೇಳ್ತೀವಿ. ಉದಾಹರಣೆಗೆ ಒಬ್ಬ ರೈತ ಇರ್ತಾನೆ. ಒಬ್ಬ ರೈತನ ಬಳಿ 1 ಎಕರೆ ಜಮೀನಿದ್ದು ಅದರಲ್ಲಿ ಅವನು ಭತ್ತ ಅಥವಾ ಕಬ್ಬು ಬೆಳೆಯಬಹುದು. ಅವನು ಭತ್ತ ಬೆಳೆಯಲು ನಿರ್ಧರಿಸಿದರೆ ಅವನು ಬಿಟ್ಟುಕೊಟ್ಟ ಕಬ್ಬಿನ ಇಳುವರಿಯೇ ಭತ್ತದ ಬೆಳೆಯ ಸದಾವಕಾಶ ವೆಚ್ಚವಾಗಿರ್ತದೆ. ನೆಕ್ಸ್ಟ್ ಇಬ್ಬರು ಉತ್ಪಾದಕರ ಒಂದು ಪೂರೈಕೆ ರೇಖೆಗಳು ಕ್ರಮವಾಗಿ ಇದು ಟೋಟಲ್ 2P - 45 ಬರ್ತದೆ. 21ನೇ ಪ್ರಶ್ನೆ ಸರಿಯಾದ ಉತ್ತರ. ಮೂಲ ಬೆಲೆಗಳಲ್ಲಿ GVA, ಮಾರುಕಟ್ಟೆ ಬೆಲೆಗಳಲ್ಲಿ GVA ಇವು ಕೂಡ ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ನಾಮಮಾತ್ರ GDP, ನಾಮಿನಲ್ GDP, ನೈಜ GDP, ರಿಯಲ್ GDP. ನಾಮಿನಲ್ GDP ಅಂದರೆ ಪ್ರಸಕ್ತ ಸಾಲಿನ ಮಾರುಕಟ್ಟೆ ಬೆಲೆಯಲ್ಲಿ ಅಳೆಯಲಾದ ಒಟ್ಟು ದೇಶೀಯ ಉತ್ಪನ್ನವನ್ನು ನಾಮಮಾತ್ರ GDP ಅಂದರೆ ಇಲ್ಲಿ ಆದಾಯ. ಪ್ರಸಕ್ತ ಸಾಲಿನ ಮಾರುಕಟ್ಟೆ ಬೆಲೆಯಲ್ಲಿ ಅಳೆಯಲಾದ ಒಟ್ಟು ದೇಶೀಯ ಉತ್ಪನ್ನವನ್ನು ನಾಮಮಾತ್ರ GDP ಅಂತ ಹೇಳ್ತೀವಿ. ಒಂದು ನಿರ್ದಿಷ್ಟ ಮೂಲ ಒಂದು ವರ್ಷದ ಸ್ಥಿರ ಬೆಲೆಯಲ್ಲಿ ಅಳೆಯಲಾದ ಒಟ್ಟು ದೇಶೀಯ ಉತ್ಪನ್ನವನ್ನು ನೈಜ GDP ಅಂತ ಹೇಳ್ತೀವಿ. ಅಂದರೆ ಪ್ರಸಕ್ತ ಸಾಲಿನಲ್ಲಿ, ಬಟ್ ಇದು ಒಂದು ನಿರ್ದಿಷ್ಟ ಮೂಲ ವರ್ಷದಲ್ಲಿ. ಓಕೆ, ನೈಜ GDP ಮತ್ತು ನಾಮಮಾತ್ರ GDP ಅಂತ ಹೇಳ್ಬೋದು. 24ನೇ ಪ್ರಶ್ನೆಗೆ ಸಮಾಜದ ಎಲ್ಲ ಜನರು ತಮ್ಮ ಆದಾಯದಲ್ಲಿ ಹೆಚ್ಚಿನ ಭಾಗವನ್ನು ಉಳಿತಾಯ ಮಾಡಲು ಪ್ರಯತ್ನಿಸಿದರೆ ಆರ್ಥಿಕತೆಯಲ್ಲಿನ ಒಟ್ಟು ಉಳಿತಾಯದ ಪ್ರಮಾಣವು ಹೆಚ್ಚಾಗುವ ಬದಲಿಗೆ ಕಡಿಮೆ ಆಗ್ತದೆ. ಇದು 25 ಮತ್ತು ಮಿಗುತೆ ಮುಂಗಡ ಪತ್ರ, ಕೊರತೆ ಮುಂಗಡ ಪತ್ರ. ಇಲ್ಲಿ ಮಿಗುತೆ ಮುಂಗಡ ಪತ್ರ ಆದಾಯವು ಅಂದಾಜಿನ ವೆಚ್ಚಕ್ಕಿಂತ ಹೆಚ್ಚಾಗಿದ್ದರೆ ಇದು ಮಿಗುತೆ ಪತ್ರ. ಇಲ್ಲಿ ವೆಚ್ಚವು ಅದರ ಅಂದಾಜು ಅದಕ್ಕಿಂತ ಹೆಚ್ಚಾಗಿದ್ದರೆ ಅದು ಕೊರತೆ ಮುಂಗಡ ಪತ್ರ. ಭಾಗ ಸಿದಲ್ಲಿ ಭಾಳ ಇಂಪಾರ್ಟೆಂಟ್ ಸಂಪನ್ಮೂಲ ಒಡೆತನ ಆರ್ಥಿಕತೆ. ಇದು ನೋಡಿ ದತ್ತಾಂಶ ಇಲ್ಲಿ -0.5 ಬರುತ್ತೆ. 28ನೇ ಪ್ರಶ್ನೆ ಅಲ್ಪಸಂಖ್ಯಾತ ಖರೀದಿದಾರ ಮತ್ತು ಮಾರಾಟಗಾರರು ಏನಪ್ಪ ಅಂದರೆ ಏಕರೂಪದ ಉತ್ಪನ್ನಗಳು, ಮುಕ್ತ ಪ್ರವೇಶ, ನಿರ್ಗಮನ, ಸಂಪೂರ್ಣ ಮಾರುಕಟ್ಟೆ ಜ್ಞಾನ ಇವು ಕೂಡ. ಇದು ಸರ್ಕಾರವು ಸರಕು ಅಥವಾ ಸೇವೆಯ ಬೆಲೆಗೆ ವಿಧಿಸಿದ ಮೇಲ್ಮಿತಿಯನ್ನು ಬೆಲೆ ಮಿತಿ ಎಂದರೇನು, ಅದು ರೇಖಾಚಿತ್ರ ಈ ರೀತಿ ಇರುತ್ತೆ. ಈ ರೀತಿ ತೆಗೆದ್ರೆ ನಿಮಗೆ 4 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಇವೆಲ್ಲೂ ಕೂಡ ಉದಾಹರಣೆಗೆ ಒಬ್ಬ ಕಾರ್ಮಿಕ. ನೆಕ್ಸ್ಟು ಹೂಡಿಕೆ ರೇಖೆ. ಇದು ಹೂಡಿಕೆ ರೇಖೆ ಈ ರೀತಿ ತೆಗಿಬೇಕಾಗುತ್ತೆ. ನೆಕ್ಸ್ಟ್ ಇದು ಸರ್ಕಾರದ ಮುಂಗಡ ಪತ್ರ, ಕಂದಾಯ ಮುಂಗಡ ಪತ್ರ, ಬಂಡವಾಳ ಮುಂಗಡ ಪತ್ರ. ಇವು ಎಲ್ಲವೂ ಕೂಡ ಆಪ್ಷನ್ಸ್ ಇರಬೇಕಾಗುತ್ತೆ. ವ್ಯಾಪಾರ ಬಾಕಿ ಅರ್ಥ. ಓಕೆ, ವ್ಯಾಪಾರ ಬಾಕಿ ವಿಧಗಳು. ಸಮತೋಲಿತ ವ್ಯಾಪಾರ ಬಾಕಿ ಒಂದು ದೇಶದ ರಫ್ತು ಮೌಲ್ಯವು ಅದರ ಮೌಲ್ಯಕ್ಕೆ ಸಮನಾಗಿದ್ದರೆ ಅದನ್ನು ವ್ಯಾಪಾರ ಎನ್ನಲಾಗುತ್ತದೆ. ಭಾಗ ಡಿ ಇದು ಭಾಳ ಇಂಪಾರ್ಟೆಂಟ್ ನೋಡಿ. ಇದು ಅನುಭೋಗಿತು ಒಂದು ನಿರ್ದಿಷ್ಟ ಇಳಿಮುಖ ಸೀಮಂತ ದೃಷ್ಟಿಕೋನ ಈ ರೀತಿ ಆಗಬೇಕು. ನೆಕ್ಸ್ಟು ಇಲ್ಲಿ ಶ್ರಮ L, FEL, TPL, MP
ಓಕೆ. ಶ್ರಮ ಎಲ್ ಮತ್ತು ಎ ಪಿ ಎಲ್ ಕೊಟ್ಟಿರ್ತಾರೆ, ಟಿ ಪಿ ಎಲ್ ಮತ್ತು ಎಮ್ ಪಿ ಎಲ್ ನಾವು ಕಂಡುಹಿಡಬೇಕು. ಭಾಳ ಸುಲಭ ಇದೆ. ಓಕೆ, ನೆಕ್ಸ್ಟ್ ರಾಷ್ಟ್ರೀಯ ಆದಾಯದ ಪರಿಕಲ್ಪನೆಗಳು ಇವು. ಓಕೆನಾ, ರಾಷ್ಟ್ರೀಯ ಆದಾಯದ ಪರಿಕಲ್ಪನೆಗಳು ಭಾಳ ಇಂಪಾರ್ಟೆಂಟ್ ಇದೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಠೇವಣಿ ಮತ್ತು ಸಾಲ ನಿರ್ಮಾಣದ ಮೂಲ ಅಕ್ಕಸಾಲಿಗೆ 4 ಅದೇ. ಇದು ಭಾಳ ಈಸಿ. ಒಂದು ವೇಳೆ ವಿದೇಶಿ ಅಂದರೆ ಡಿ ಡಿ ಮತ್ತು ಇದು ಕೂಡ ತುಂಬ ಈಸಿ ಇದೆ. ಇದು ಭಾಗ ಈ 5 ಮಾರ್ಕ್ಸಿದ್ದು ಕಾರ್ಯಾಗಾರ ಯೋಜನೆ ಇದೊಂದು. ಓಕೆ, ಭಾಳ ಇಂಪಾರ್ಟೆಂಟ್ ಇದೆ. 3100 ಬರಬೇಕು. ಇದು ಒಂದು ಡಿ ಇ ಡಿ ಮತ್ತು ಎಸ್ ಎಸ್ನ ಒಂದು ಇದು ಒಂದು ಕಾರ್ಯಾಗಾರ. ಇಷ್ಟು ಆನ್ಸರ್ಸ್ಗಳು. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್